ಅವಕಾಶಕ್ಕಾಗಿ ಸೇರುವಂತಹ ಸ್ನೇಹ, ಅವಶ್ಯಕತೆಗಳಿಗಾಗಿ ಸೇರುವಂತಹ ಸಂಬಂಧಗಳು ಎಂದಿಗೂ ಕೂಡ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ನಾವೇ ದಡ್ಡವರಾಗುತ್ತೇವೆ. ಹಾಗಾಗಿ ಅತಿಯಾಗಿ ಯಾರ ಮೇಲೆಯೂ ಕೂಡ ಭರವಸೆಗಳಾಗಲಿ ಬುದ್ಧಿವಂತಿಕೆಯ ಜಾಣತನವನ್ನು ತೋರಿಸುವಂತಹ ವ್ಯಕ್ತಿಗಳ ಮೇಲೆ ವಿಶ್ವಾಸವನ್ನಾಗಲಿ ಇಡಲು ಹೋಗಬಾರದು. ನಮ್ಮ ಅವಶ್ಯಕತೆಗಿಂತ ಏನು ಹೆಚ್ಚಾದರೂ ಅದು ವಿಷವೇ ಆಗುವುದು. ಅದು ಅಧಿಕಾರವಾಗಿರಬಹುದು, ಐಶ್ವರ್ಯವೇ ಆಗಿರಬಹುದು, ಹಸಿವು, ದುರಾಸೆ, ಸೋಮಾರಿತನ, ಪ್ರೇಮ, ಆಕಾಂಕ್ಷೆ, ದ್ವೇಷ ಹಾಗೂ ಯಾವುದಾದರೂ ಇರಬಹುದು. ಹಾಗಾಗಿ ಯಾವುದೇ ಇರಲಿ, ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ. ಯಾವುದನ್ನು ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಬಳಸಿಕೊಳ್ಳಬೇಕು. ಜನರು ಸಾಧಿಸುವ ಮುನ್ನ ಹಾಸ್ಯವನ್ನಾಗಿ ನೋಡುತ್ತಾರೆ. ಅದೇ ಸಾಧಿಸಿ ತೋರಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರಿಯೋ ಅದನ್ನು ಅರ್ಧದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದೆಂತಹದ್ದೇ ಕಠಿಣವಾಗಿರ್ತಕ್ಕಂತಹ ಪರಿಸ್ಥಿತಿ ಎದುರಾದರೂ ಕೂಡ ಆ ಕಾರ್ಯವನ್ನು ಅರ್ಧಕ್ಕೆ ಬಿಡಲು ಹೋಗಬೇಡಿ. ಯಾರಿಗೆ ಗೊತ್ತು, ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಮುಂದೆ ಇತಿಹಾಸವನ್ನು ನಿರ್ಮಾಣ ಮಾಡಬಹುದು. ನಾವು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ನಾವೇ ಅಲ್ಲವೇ ಅವರ ಮೇಲೆ ಸಲಹೆಯಾಗಲಿ ಸಮಯವನ್ನಾಗಲಿ ಕೊಟ್ಟಿರುವುದು. ಹಾಗಾಗಿ ನಾವು ನಂಬಿ ನಮ್ಮಿಂದಲೇ ತಪ್ಪಾಗಿರುತ್ತೇವೆ. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಆಟವಾಡಲು ಹೋಗಲೇಬೇಡಿ. ಎಲ್ಲರಿಗೂ ಕೂಡ ಅವರದ್ದೇ ಆಗಿರುವಂತಹ ವ್ಯಕ್ತಿತ್ವ ಎನ್ನುವುದು ಇದ್ದೇ ಇರುತ್ತದೆ. ಅವರ ಜೀವನದ ಜೊತೆ ಯಾರಿಗೂ ಕೂಡ ಆಟವಾಡುವಂತಹ ಹಕ್ಕು ಎನ್ನುವುದು ಇರುವುದಿಲ್ಲ. ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆಯತನ ಇದ್ದರೂ ಕೂಡ ಜನ ಮೊದಲು ಬೆರಳು ಮಾಡಿ ತೋರಿಸುವುದು ನೀವು ಮಾಡಿರುವಂತಹ ಸಾಸಿವೆಯಷ್ಟು ಚಿಕ್ಕ ತಪ್ಪುಗಳನ್ನೇ. ಹಾಗಾಗಿ ಜನರಿಗೆ ಬೆಟ್ಟದಷ್ಟು ಇರುವಂತಹ ಒಳ್ಳೆಯತನ ಕಾಣಿಸದೇ ಇರಬಹುದು, ಆದರೆ ನೀವು ಮಾಡುವಂತಹ ಸಣ್ಣ ತಪ್ಪು ಮಾತ್ರ ಎದ್ದು ಕಾಣಿಸುತ್ತದೆ. ಕಳೆದು ಹೋಗಿರುವುದರ ಬಗ್ಗೆ ಯಾವತ್ತಿಗೂ ಕೂಡ ನೆನೆಯುತ್ತಾ ಕುಳಿತುಕೊಳ್ಳಬೇಡಿ. ದುಃಖಕ್ಕೆ ಒಳಗಾಗಬೇಡಿ. ಏಕೆಂದರೆ ಕಳೆದುಕೊಂಡಿರುವುದನ್ನು ಮತ್ತೆ ಪಡೆದುಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಹಾಗಾಗಿ ಕಳೆದುಕೊಂಡಿರುವುದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆಯನ್ನು ಮಾಡಲು ಹೋಗಬೇಡಿ. ಮುಂದೆ ಜೀವನವನ್ನು ಹೇಗೆ ಸಾಗಿಸಬೇಕು, ಮುಂದೆ ಬರುವಂತಹ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಹೇಗೆ ಸಾರ್ಥಕತೆಯಿಂದ ಬಳಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಯೋಚನೆಯನ್ನು ಮಾಡಿ. ಆಗ ಮುಂದಿನ ಭವಿಷ್ಯವು ಕೂಡ ಉಜ್ವಲವಾಗಿ ಇರಲು ಸಾಧ್ಯವಾಗುವುದು. ಭಯಪಟ್ಟು ಬದುಕಿದರೆ ಜಯ ಎನ್ನುವುದು ಯಾವುದೇ ಕಾರಣಕ್ಕೂ ಎಂದಿಗೂ ಕೂಡ ಸಿಗಲು ಸಾಧ್ಯವಾಗುವುದಿಲ್ಲ. ಸಾಹಸವೇ ಬರಲಿ, ಧೈರ್ಯವೇ ವಿಜಯವನ್ನು ತಂದುಕೊಡುತ್ತದೆ. ಹಾಗಾಗಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುತ್ತೇನೆ ಎನ್ನುವ ಛಲವನ್ನು ಮೊದಲು ನಿಮ್ಮ ಜೀವನದಲ್ಲಿ ತಂದುಕೊಳ್ಳಿ. ಇಟ್ಟಿಗೆಗಳಿಂದ ಸುಟ್ಟಿದರೆ ಅದು ಕೇವಲ ಮನೆ, ಆದರೆ ಒಳ್ಳೆಯ ಸಂಬಂಧಗಳನ್ನು ಕಟ್ಟಿದರೆ ಅದು ಜೀವನವಾಗುತ್ತದೆ. ಹಾಗಾಗಿ ಅಂತಹ ಸಂಬಂಧಗಳನ್ನು ಕಟ್ಟುವಂತಹ ಚಾಕಚಕ್ಯತೆ ನಿಮ್ಮಲ್ಲಿರಲಿ. ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರೂ ಧರಿಸಬಹುದಾಗಿರುವಂತಹ ಒಡವೆ ಎಂದರೆ ಅದು ನಗು ಮಾತ್ರವೇ. ನಗುತ್ತಾ ಇರಿ, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಆಗಲಿರುವುದರ ಬಗ್ಗೆ ಯೋಚನೆಯನ್ನು ಮಾಡಲು ಹೋಗಬೇಡಿ. ಮುಂದೆ ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸುವಂತಹ ಧೈರ್ಯವನ್ನು, ಎದುರಿಸುವಂತಹ ತಾಳ್ಮೆಯನ್ನು, ಎದುರಿಸುವಂತಹ ಶಕ್ತಿಯನ್ನು ನೀಡು ದೇವರೇ ಎಂದು ಪ್ರಾರ್ಥಿಸಿ. ನಾಲಿಗೆಯಲ್ಲಿ ಅಮೃತ, ಮನಸ್ಸಿನಲ್ಲಿ ವಿಷವಿರುವ ಜನರಿಂದ ಆದಷ್ಟು ದೂರವೇ ಇರುವುದು ಒಳ್ಳೆಯದು. ಏಕೆಂದರೆ ಅಂಥವರಿಂದ ನಿಮ್ಮ ಜೀವನವೇ ನಾಶವಾಗಬಹುದು. ಇಲ್ಲದಿದ್ದರೆ ಮಹಾಭಾರತ ನಿಮ್ಮ ಜೀವನದಲ್ಲಿಯೂ ಕೂಡ ನಡೆಯಬಹುದು. ಹುಡುಕುತ್ತಾ ಹೋಗಿರುವಂತಹ ಧರ್ಮರಾಯನಿಗೆ ಕೆಟ್ಟವರು ಸಿಗಲೇ ಇಲ್ಲ. ಎಷ್ಟು ಹುಡುಕಿದರೂ ಕೂಡ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಹಾಗಾಗಿ ಮೊದಲು ನಮ್ಮ ದೃಷ್ಟಿಯನ್ನು ಸರಿ ಮಾಡಿಕೊಳ್ಳೋಣ. ಆಗ ಇಡೀ ಪ್ರಪಂಚವೇ ಸುಂದರವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ನೋಡುವಂತಹ ದೃಷ್ಟಿಯೇ ಕೆಟ್ಟದ್ದಾಗಿದ್ದು ಪ್ರಪಂಚ ಸುಂದರವಾಗಿ ಕಾಣಿಸುತ್ತಿಲ್ಲವೆಂದು ನಾವು
ಅಂದುಕೊಂಡರೆ ಏನು ಪ್ರಯೋಜನವಾದೀತು? ಕರ್ಮವು ಯಾವಾಗಲೂ ಕೂಡ ತನ್ನ ವಿಳಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಅದು ತಲುಪುತ್ತದೆ. ಹಾಗಾಗಿ ನಾವು ದಿನನಿತ್ಯದಲ್ಲಿ ಮಾಡುವಂತಹ ಕರ್ಮವು ಯಾವುದೇ ಕಾರಣಕ್ಕೂ ಕೆಟ್ಟದ್ದಾಗಿರಬಾರದು. ಸದಾ ಒಳ್ಳೆಯದನ್ನೇ ಬಯಸಿ, ಆದರೆ ನಿಮ್ಮ ಕೈಯಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಲು ಹೋಗಲೇಬೇಡಿ. ಏಕೆಂದರೆ ಕೆಟ್ಟದ್ದರ ಪರಿಣಾಮ ಬಹಳ ಘೋರವಾಗಿ ಇರುತ್ತದೆ. ತಕ್ಷಣಕ್ಕೆ ನಿಮಗೆ ಅದರ ಅನುಭವ ಎನ್ನುವುದು ಬರಲು ಸಾಧ್ಯವಾಗುವುದಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮ ಫಲಗಳು ಬಂದೇ ಬರುತ್ತವೆ. ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ಏನು ಎನ್ನುವುದು ನಿಮಗೆ ಗೊತ್ತಿರಲಿ. ನೀವು ಹೇಳಿದ ಸುಳ್ಳನ್ನು ನೀವೇ ರಕ್ಷಿಸಿಕೊಳ್ಳಬೇಕು, ಆದರೆ ಸತ್ಯ ನಿಮ್ಮನ್ನು ಶಾಶ್ವತವಾಗಿ ರಕ್ಷಿಸುತ್ತದೆ. ಹಾಗಾಗಿ ಯಾವ ವ್ಯಕ್ತಿಯು ಜೀವನದಲ್ಲಿ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಚಾಕಚಕ್ಯತೆಯಿಂದ ಜೀವನವನ್ನು ಕಳೆಯುತ್ತಾನೆಯೋ ಅವನು ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ಅವನು ಮಾತ್ರ ಜೀವನದಲ್ಲಿ ಧರ್ಮವನ್ನು ರಕ್ಷಣೆ ಮಾಡಲು ಸಾಧ್ಯವಾಗುವುದು. ನಿಮಗೆ ಅದೆಂತಹದ್ದೇ ಕಷ್ಟದ ಪ್ರಸಂಗಗಳು ಜೀವನದಲ್ಲಿ ಬರಲಿ, ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆದುಕೊಂಡಾಗ ಬಂದಿರುವಂತಹ ಎಲ್ಲ ಸಮಸ್ಯೆಗಳು ತಾನಾಗಿಯೇ ಮಾಯವಾಗುವುದು. ಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಆತನೇ ಜಗತ್ತಿನ ಒಡೆಯ. ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಆತ ಕೊಡುತ್ತಾನೆ. ನಿನ್ನ ಸೋಮಾರಿತನವೇ ನಿನ್ನ ನಿಜವಾದ ಶತ್ರುವು. ಅದೇ ನಿನ್ನ ಬೆಳವಣಿಗೆಗೆ ಮೊದಲು ಅಡ್ಡಿಯಾಗಿರುವುದು. ಯಾರು ಜೀವನದಲ್ಲಿ ಸೋಮಾರಿತನವನ್ನು ಅಳವಡಿಸಿಕೊಂಡು ಜೀವನವನ್ನು ಕಳೆಯುತ್ತಾರೆಯೋ ಅವರು ಜೀವನದಲ್ಲಿ ಏನನ್ನೂ ಕೂಡ ಮಾಡಲು ಸಾಧ್ಯವಾಗುವುದೇ ಇಲ್ಲ. ಮೊದಲು ನಿಮ್ಮಲ್ಲಿರುವಂತಹ ಸೋಮಾರಿತನವನ್ನು ಒದ್ದುಗೂಡಿಸಿ, ತದನಂತರದಲ್ಲಿ ಮಾತ್ರ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ಸೋಮಾರಿತನ ಬಂದು ಜೀವನದಲ್ಲಿ ಆವರಿಸಿದರೆ ಆ ಜೀವನ ಎನ್ನುವುದು ಸರ್ವನಾಶವಾಗುವುದು. ಜೀವನದಲ್ಲಿ ಆದಷ್ಟು ಒಂಟಿಯಾಗಿ ಇರುವುದನ್ನು ಕಲಿತುಕೊಳ್ಳಿ. ನಾವು ಒಂಟಿಯಾಗಿ ಇದ್ದಾಗ ಯಾವುದೇ ರೀತಿಯ ಸಮಸ್ಯೆಗಳು ಬರಲು ಸಾಧ್ಯವಾಗುವುದಿಲ್ಲ. ಆದರೆ ನೀನು ಒಂಟಿಯಾಗಿ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮನನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಲು ಹೋಗಲೇಬೇಡ. ಏಕೆಂದರೆ ನೀನು ಒಂಟಿಯಾಗಿ ಇದ್ದಾಗ ಯಾರೂ ಕೂಡ ನಿನ್ನನ್ನು ಪರಿಗಣಿಸದೇ ಇರಬಹುದು. ಆದರೆ ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮಾತ್ರ ನಿನ್ನನ್ನು ಕೈ ಬಿಡುವುದಿಲ್ಲ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿನ್ನ ಬಡತನಕ್ಕೆ ಮೂಲ ಕಾರಣ ಸೋಮಾರಿತನವೇ. ಅದನ್ನು ಒದ್ದೂಡಿಸಿ ಎದ್ದು ಕಾರ್ಯೋನ್ಮುಖವಾಗಿ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಯಶಸ್ವಿಯಾಗುತ್ತೀರಾ. ಒಂದು ಕೆಲಸ ಹಿಡಿದ ಮೇಲೆ ಬೆನ್ನು ಹತ್ತಿ ಅದನ್ನು ಮುಗಿಸಿಬಿಡಬೇಕು. ಯಾರಿಗೆ ಗೊತ್ತು ನಾಳೆ ನಾವು ಇರುತ್ತೇವೆಯೋ ಇಲ್ಲವೋ. ಹಾಗಾಗಿ ಇವತ್ತು ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡಿ ಮುಗಿಸಿ. ಇತರರನ್ನು ಅರ್ಥ ಮಾಡಿಕೊಳ್ಳುವವರು ಬುದ್ಧಿವಂತರು. ಯಾರು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರು ಮೇಧಾವಿಗಳಾಗಿರುತ್ತಾರೆ. ಹಾಗಾಗಿ ನೀವು ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ನಿನಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸಗಳಿವೆ, ಅವಕಾಶಗಳಿವೆ. ಕೆಲಸಗಳಲ್ಲಿ ಕನಿಷ್ಠತೆ ಮತ್ತು ಶ್ರೇಷ್ಠತೆ ಎನ್ನುವುದು ಇಲ್ಲ. ನೀತಿ ಮತ್ತು ನಿಜಾಯಿತಿಯಿಂದ ಮಾಡುವಂತಹ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹವಾಗುತ್ತವೆ. ಹಾಗಾಗಿ ಮಾಡುವಂತಹ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ನಿರಂತರವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಯಾವುದೇ ಕೆಲಸದಲ್ಲಾಗಿರಬಹುದು ಯಶಸ್ವಿಯಾಗಲು ಸಾಧ್ಯವಾಗುವುದು. ಮೊದಲು ನಿನ್ನ ಮನಸ್ಸಿನಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕು. ಯಾವುದೇ ಕೆಲಸಗಳು ಇಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರೇಷ್ಠವಾಗಿರುವಂತಹ ಕೆಲಸವೆಂದು ಅನಿಸಿಕೊಳ್ಳುತ್ತದೆ. ಇಷ್ಟ ಇಲ್ಲದೆಯೇ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠವಾಗಿರ್ತಕ್ಕಂತಹ ಕೆಲಸ. ಇಂದು ನೀನು ಶ್ರದ್ಧೆಯಿಂದ ಮಾಡುವಂತಹ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರವಾಗಿರ್ತಕ್ಕಂತಹ ಸ್ಥಾನಕ್ಕೆ ಕೊಂಡೊಯ್ಯಬಹುದು. ಹಾಗಾಗಿ ಮೊದಲು ಎತ್ತರವಾಗಿರ್ತಕ್ಕಂತಹ ಸ್ಥಾನವನ್ನು ಏರಬೇಕು ಎನ್ನುವುದಾದರೆ ಇವತ್ತಿನ ದಿನವನ್ನು ನೀನು ಆದಷ್ಟು ಶ್ರಮವನ್ನು ವಹಿಸುವುದನ್ನು ಕಲಿತುಕೋ. ಇತರರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದಾಗ ನೀನು ಎಷ್ಟೇ ಹಂಬಲಿಸಿದರೂ ಕೂಡ ವ್ಯರ್ಥವೇ ಆಗುವುದು. ಒಬ್ಬ ಮನುಷ್ಯನಿಗೆ ಒಂದು ಕಡೆ ನಿಲ್ಲುವುದು ತುಂಬಾನೇ ಸುಲಭ, ಆದರೆ ಅದೇ ಓಡುವುದು ಸ್ವಲ್ಪ ಕಷ್ಟವೇ. ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಬಹಳಷ್ಟು ಕಠಿಣವಾಗಿರ್ತಕ್ಕಂತಹ ಕೆಲಸ. ಅದೇ ಓಡುವುದು ಎಂದರೆ ಅತ್ಯಂತ ಸುಲಭವಾಗಿರ್ತಕ್ಕಂತಹ ಕೆಲಸ. ಮನಸ್ಸು ಎನ್ನುವುದು ಓಡುತ್ತಲೇ ಇರುತ್ತದೆ.
ಆದರೆ ಆ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಆಗ ಮಾತ್ರ ನಾವು ಬದುಕಿನಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ನೀವೇ ನೋಡಿ, ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಅಲೆದಾಡುತ್ತಲೇ ಇರುತ್ತದೆ. ಯಾರಾದರೂ ತಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರೋ ಅವರಿಗಿಂತ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಕ್ತಿ ಮತ್ಯಾರೂ ಇಲ್ಲವೇ ಇಲ್ಲ. ಅದುವೇ ಯೋಗ. ಮನಸ್ಸಿಗೆ ನಿಗ್ರಹವೇ ಯೋಗ. ಯಾರು ಜೀವನದಲ್ಲಿ ಯೋಗವನ್ನು ಕಲಿತುಕೊಂಡಿರುತ್ತಾರೆಯೋ ಅವರು ಮಾತ್ರ ತಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದು. ಪ್ರತಿದಿನವೂ ಕೂಡ ಯೋಗಾಭ್ಯಾಸವನ್ನು ಮಾಡಿ. ಅದರಿಂದ ನಿಮ್ಮ ಮನಸ್ಸನ್ನು ಕೂಡ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು. ನಿನ್ನ ಬಳಿಯಲ್ಲಿ ಎಷ್ಟೇ ಸಂಪತ್ತು ಇದ್ದರೂ ಕೂಡ, ಶಾರೀರಿಕವಾಗಿ ಎಷ್ಟೇ ಬಲವನ್ನು ಹೊಂದಿದ್ದರೂ ಕೂಡ, ಮಾನಸಿಕವಾಗಿರ್ತಕ್ಕಂತಹ ಪ್ರಶಾಂತತೆ ಒಂದು ಇಲ್ಲದಿದ್ದರೆ ಎಲ್ಲವೂ ಕೂಡ ಇದ್ದು ವ್ಯರ್ಥವೇ ಆಗುವುದು. ಹಾಗಾಗಿ ಮಾನಸಿಕವಾಗಿರ್ತಕ್ಕಂತಹ ಪ್ರಶಾಂತತೆಯನ್ನು ನಾವು ಜೀವನದಲ್ಲಿ ತಂದುಕೊಳ್ಳಬೇಕು. ನೀವು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕೆಂದರೆ ಅನಗತ್ಯವಾಗಿ ಯಾವುದನ್ನು ಕೂಡ ಅಂಟಿಸಿಕೊಳ್ಳಬಾರದು. ಹಾಗೆಯೇ ಕೆಲಸಕ್ಕೆ ಬಾರದೇ ಇರುವಂತಹ ವಿಷಯಗಳಿಗಾಗಿ ತಲೆಯನ್ನು ಕೆಡಿಸಿಕೊಳ್ಳಬಾರದು. ಯಾವಾಗ ನಾವು ಕೆಲಸಕ್ಕೆ ಬಾರದೇ ಇರುವಂತಹ ವಿಚಾರಗಳತ್ತ ಗಮನವನ್ನು ಹರಿಸುತ್ತೇವೆಯೋ ಆಗ ನಾವು ಚಿಂತೆಗೆ ಜಾರುವಂತಹ ಸಂಭವ ಹೆಚ್ಚಾಗಿ ಇರುತ್ತದೆ. ನೀನು ಎಷ್ಟೇ ಬೈದರೂ ಕೂಡ ಮತ್ತು ಎಷ್ಟೇ ಕೋಪಗೊಂಡರೂ ಕೂಡ ಮತ್ತೆ ನಿನ್ನ ಜೊತೆಯಲ್ಲಿಯೇ ಇರಲು ಬಯಸುತ್ತಾರೆ ಎಂದರೆ ಅವರಿಗೆ ನೀವೆಂದರೆ ಪ್ರೀತಿ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ನಿಮಗಿಂತಲೂ ಕೂಡ ಮುಖ್ಯವಾದವರು ಯಾವುದೂ ಕೂಡ ಇಲ್ಲ ಎಂದು ಅರ್ಥವಾಗುವುದು. ನಿಜವಾದ ಪ್ರೀತಿಗೆ ಯಾವುದೇ ಮಿತಿಗಳು ಇರಲು ಸಾಧ್ಯವೇ ಇಲ್ಲ. ಪ್ರೀತಿಗೆ ಯಾವುದೇ ನಿರೀಕ್ಷೆಗಳು ಇರಲು ಸಾಧ್ಯವಿಲ್ಲ. ಹಾಗಾಗಿ ಅಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಯಾರಾದರೂ ಸಿಕ್ಕರೆ ಅಂಥವರನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡಿ. ಏಕೆಂದರೆ ಪರಿಶುದ್ಧವಾಗಿರ್ತಕ್ಕಂತಹ ಪ್ರೀತಿ ಸಿಗುವುದು ತುಂಬಾ ಕಷ್ಟ ಈಗಿನ ಕಾಲಮಾನದಲ್ಲಿ. ಹಾಗಾಗಿ ಅಂತಹ ಪ್ರೀತಿ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಅವರನ್ನು ಕಳೆದುಕೊಳ್ಳಬೇಡಿ. ಯಾವುದೇ ಕೆಲಸಗಳನ್ನು ಅಪನಂಬಿಕೆಯಿಂದ ಆರಂಭಿಸಬಾರದು. ಏಕೆಂದರೆ ನಿನ್ನ ಮೇಲೆ ನಿನಗೆ ಇರುವಂತಹ ನಂಬಿಕೆಯೇ ನಿನ್ನ ಯಶಸ್ಸಿಗೆ ಮೊದಲ ಹೆಜ್ಜೆಯಾಗಿರುತ್ತದೆ. ಹಾಗಾಗಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡುವ ಮೊದಲು ನಿನ್ನ ಮೇಲೆ, ನಿನ್ನ ಆತ್ಮವಿಶ್ವಾಸದ ಮೇಲೆ ಹಾಗೂ ನೀನು ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಮೇಲೆ ಮೊದಲು ವಿಶ್ವಾಸವನ್ನು ಇಡು, ನಂಬಿಕೆಯನ್ನು ಇಡು. ತದನಂತರದಲ್ಲಿ ನೀನು ಆ ಕೆಲಸದಲ್ಲಿ ಜಯವನ್ನು ಸಾಧಿಸುತ್ತೀಯ. ಬರುವುದು ಮತ್ತು ಹೋಗುವುದು ನಮ್ಮ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರುವುದಿಲ್ಲ. ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವಂತಹ ವ್ಯಕ್ತಿತ್ವ ಮಾತ್ರವೇ ನಮ್ಮ ಕೈಯಲ್ಲಿ ಇರಲು ಸಾಧ್ಯವಾಗುವುದು. ಅಂತಹ ವ್ಯಕ್ತಿತ್ವವನ್ನು ನಾವು ರೂಢಿಸಿಕೊಳ್ಳಬೇಕು. ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕು ಎಂದರೆ ನಿದ್ದೆ ಬಿಟ್ಟು ಪ್ರಯತ್ನಿಸು. ಅಷ್ಟೇ ಹೊರತು ಮಲಗಿ ಕನಸನ್ನು ಕಾಣಲು ಹೋಗಬಾರದು. ಕನಸು ಕಾಣಬೇಕು ಎಂದರೆ ನಿದ್ದೆ ಮಾಡಿದರೆ ಸಾಕು. ಆದರೆ ಆ ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕು ಎಂದರೆ ನಿದ್ದೆ ಮಾಡದೆಯೇ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನೇ ಒಂದಲ್ಲ ಒಂದು ದಿನ ಅದಕ್ಕೆ ತಕ್ಕ ರೀತಿಯ ಉತ್ತರವನ್ನಾಗಲಿ ತಕ್ಕ ರೀತಿಯ ಪ್ರತಿಫಲವನ್ನಾಗಲಿ ಕೊಡುತ್ತಾನೆ. ಹೊಟ್ಟೆ ಸುಟ್ಟವನಿಗೆ ಹುಟ್ಟಿನ ಬೆಲೆ ತಿಳಿಯುತ್ತದೆ. ಹಾಗೆಯೇ ಕಷ್ಟಪಟ್ಟವನಿಗೆ ಬದುಕಿನ ಬೆಲೆ ಎನ್ನುವುದು ತಿಳಿಯಲು ಸಾಧ್ಯವಾಗುವುದು. ಕಷ್ಟ ಬಂದಷ್ಟು ಒಳ್ಳೆಯದು. ಜೀವನದಲ್ಲಿ ನೀವು ಗಟ್ಟಿಗೊಳ್ಳಲು ಸಾಧ್ಯವಾಗುವುದು. ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದಂತಹ ನೋವು ಕೆಲವು ದಿನಗಳವರೆಗೆ ಮಾತ್ರ ನೋಯಿಸಬಹುದು. ಆದರೆ ಚುಚ್ಚು ಮಾತಿನಿಂದ ಉಂಟಾಗಿರುವಂತಹ ನೋವು ಜೀವನ ಪೂರ್ತಿ ನೋಯಿಸುತ್ತಲೇ ಇರುತ್ತದೆ. ನಿಮಗೆ ಒಂದು ಕಿವಿ ಮಾತು, ಯಾವ ವ್ಯಕ್ತಿಯು ಚುಚ್ಚಿ ಮಾತನಾಡುತ್ತಾನೆಯೋ ಅಂಥವರಿಂದ ಆದಷ್ಟು ದೂರವೇ ಸರಿದು ಬಿಡಿ. ಚುಚ್ಚಿ ಮಾತನಾಡುವಂತಹ ವ್ಯಕ್ತಿಗಳನ್ನು ನಿಮ್ಮ ಚಪ್ಪಲಿಯನ್ನು ಬಿಡುವಂತಹ ಸ್ಥಳದಲ್ಲಿ ಬಿಟ್ಟು ನಡೆಯುವುದನ್ನು ಕಲಿತುಕೊಳ್ಳಿ. ಯಾವುದೇ ವ್ಯಕ್ತಿಗಾಗಲಿ ಸಂಪತ್ತು ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ, ಸಂಸ್ಕಾರವೊಂದು ಇದ್ದರೆ ಜೀವನ ಎನ್ನುವುದು ತೃಪ್ತಿದಾಯಕವಾಗಿ ಇರುತ್ತದೆ. ಅದೇ ಸಂಪತ್ತು ಇದ್ದು ಸಂಸ್ಕಾರವೊಂದು ಇಲ್ಲದಿದ್ದರೆ ಜೀವನ ಎನ್ನುವುದು ತನ್ನನ್ನು ಬಿಟ್ಟು ಮತ್ಯಾರೂ ಕೂಡ ಇರಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಸಂಪತ್ತಿನೊಂದಿಗೆ ಸಂಸ್ಕಾರವನ್ನು ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಂಸ್ಕಾರವನ್ನು ಕಲಿತವನು ಸರ್ವವನ್ನು ಕೂಡ ಕಲಿತಂತೆಯೇ ಅರ್ಥವಾಗುವುದು. ನೀನು ಎಷ್ಟೇ ಡಿಗ್ರಿಗಳನ್ನು ಪಡೆದುಕೊಂಡಿದ್ದರೂ ನೀನು ಸಂಸ್ಕಾರವನ್ನು ತೊರೆದರೆ ನಿನಗೆ ಯಾವುದೇ ರೀತಿಯ ಬೆಲೆ ಎನ್ನುವುದು ಸಿಗಲು ಸಾಧ್ಯವಾಗುವುದಿಲ್ಲ. ನೀನು ಪಡೆದಿರುವಂತಹ ಡಿಗ್ರಿಗಳಿಗೆ ಮತ್ತಷ್ಟು ಮಹತ್ವ ಎನ್ನುವುದು ಸಿಗಬೇಕು ಎನ್ನುವುದಾದರೆ ಮೊದಲು ಸಂಸ್ಕಾರವನ್ನು ಕಲಿ.
ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಅಷ್ಟೇ ಯಾಕೆ, ನಮ್ಮಿಂದ ದೊಡ್ಡ ವ್ಯಕ್ತಿಗಳು ಯಾರೇ ಇರಲಿ ಅಂಥವರಿಗೆ ಮೊದಲು ಮರ್ಯಾದೆಯನ್ನು, ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಬೇಕು. ನೀವು ಹೇಗೆ ಇತರರಿಗೆ ಗೌರವವನ್ನು ಕೊಡುತ್ತೀರಿಯೋ ಅವರು ಕೂಡ ನಿಮಗೆ ಹಾಗೆಯೇ ಗೌರವವನ್ನು ಕೊಡುತ್ತಾರೆ. ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಮತ್ತು ಇಲ್ಲದಿರುವುದಕ್ಕಾಗಿ ಹಾಹಾಕಾರವನ್ನು ಪಡುವ ದಿನಗಳೆಲ್ಲ ನೀವು ಸಂತೋಷವಾಗಿ ಇರಲು ಸಾಧ್ಯವಾಗುವುದೇ ಇಲ್ಲ. ಹಾಗಾಗಿ ಹಿರಿಯರು ಹೇಳಿರುವ ಹಾಗೆ ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚಬೇಕು. ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತದೆಯೋ ಅಷ್ಟರಲ್ಲಿಯೇ ನಾವು ತೃಪ್ತಿಯನ್ನು ಕಾಣಬೇಕು. ನಮ್ಮ ಮನೆಯಲ್ಲಾಗಲಿ ಅಥವಾ ನಮ್ಮಿಂದ ಎಷ್ಟು ಪ್ರಮಾಣದಲ್ಲಿ ಆದಾಯವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುವುದೋ ಅಷ್ಟರಲ್ಲಿಯೇ ನಾವು ನಮ್ಮ ಜೀವನವನ್ನು ಕಳೆಯಬೇಕು. ಆಗ ಯಾವುದೇ ರೀತಿಯ ನೋವುಗಳು ಉಂಟಾಗಲು ಸಾಧ್ಯವಾಗುವುದೇ ಇಲ್ಲ. ಮೂಲ ಕಾರಣ ನಮ್ಮ ನೋವಿಗೆ ನಾವು ಇತರರ ಮೇಲೆ ನಂಬಿಕೆಯನ್ನು ಇಡುವುದಾಗಲಿ, ಇತರರ ವೈಭೋಗದ ಜೀವನವನ್ನು ನೋಡಿ ಆ ರೀತಿಯ ಜೀವನವನ್ನು ನಡೆಸಲು ನನಗೆ ಸಾಧ್ಯವಾಗುತ್ತಿಲ್ಲ ಎನ್ನುವಂತಹ ತುಚ್ಛ ಭಾವನೆಯಿಂದ ಕಳೆಯುತ್ತಿದ್ದೇವೆ. ಅಂತಹ ಭಾವನೆಗಳನ್ನು ಮೊದಲು ಬಿಡು. ಅದು ಅವನ ಸಾಮರ್ಥ್ಯವಾಗಿರುತ್ತದೆ, ಅವನ ಬೆಳವಣಿಗೆಯಾಗಿರುತ್ತದೆ, ಅವನ ಜೀವನದ ಶೈಲಿಯಾಗಿರುತ್ತದೆ. ಅದೇ ರೀತಿಯ ಜೀವನವನ್ನು ನೀವು ಕಳೆಯಬೇಕು ಎನ್ನುವುದಾದರೆ ನೀವು ಕೂಡ ಪರಿಶ್ರಮವನ್ನು ಹಾಕುವುದನ್ನು ಕಲಿಯಬೇಕು. ಪರಿಶ್ರಮವೇ ಇಲ್ಲದೆ ನಾನು ಬೆಳೆಯಬೇಕು, ನಾನು ಶ್ರೀಮಂತ ವ್ಯಕ್ತಿಯಾಗಬೇಕು ಎಂದರೆ ಸಾಧ್ಯವೇ ಇಲ್ಲ. ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮರಣಿಸುತ್ತಾನೆ. ಆದರೆ ಹೇಳಿ ಮಾತ್ರ ತಾನು ಭಯಪಡುವಂತಹ ಪ್ರತಿ ಸಂದರ್ಭವೆಲ್ಲವೂ ಕೂಡ ಮರಣಿಸುತ್ತಲೇ ಇರುತ್ತಾನೆ. ಜೀವನದಲ್ಲಿ ಏನೇ ಆದರೂ ಕೂಡ ಭಯವನ್ನು ಪಡಲು ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸಿ. ಧೈರ್ಯವೆಂದರೆ ಜೀವನದಲ್ಲಿ ಏನಾದರೂ ಭಯ ಭೀತಿಗೊಳ್ಳದೇ ಇರುವುದು. ಯಾವುದೇ ವ್ಯಕ್ತಿಗೆ ತನ್ನ ಪ್ರಧಾನವಾಗಿರ್ತಕ್ಕಂತಹ ಶತ್ರುವು ಭಯವೇ ಆಗಿರುತ್ತದೆ. ಭಯ ಅನ್ನುವುದು ಇಲ್ಲದಿರುವ ರೋಗವನ್ನು ತಂದುಕೊಡುತ್ತದೆ. ಅದಕ್ಕಾಗಿ ಏನಾದರೂ ಕೂಡ ಧೈರ್ಯದಿಂದ ಇರುವುದನ್ನು ಕಲಿತುಕೊಳ್ಳಬೇಕು. ಆಗ ಬರುವಂತಹ ಅದೆಂತಹದ್ದೇ ಕೆಟ್ಟ ರೀತಿಯ ಪರಿಣಾಮವಿರಬಹುದು ನಮ್ಮನ್ನು ತೊರೆದು ಹೋಗುತ್ತವೆ. ನೀವು ಗುರಿ ತಲುಪಲು ಮಾಡುವಂತಹ ಪ್ರಯತ್ನದಲ್ಲಿ ನಿಮಗೆ ಎದುರಾಗುವಂತಹ ಅಡ್ಡಿ ಆತಂಕಗಳು ನಿಮ್ಮನ್ನು ಎಷ್ಟು ರೀತಿಯಲ್ಲಿ ನೋಯಿಸುತ್ತದೆ. ನೀವು ಗುರಿಯನ್ನು ತಲುಪಿದ ಮೇಲೆ ನಿಮಗೆ ಸಿಗುವಂತಹ ಆನಂದ ಮತ್ತು ಸಂತೋಷಗಳು ಹಿಂದೆ ನೀವು ಅನುಭವಿಸಿರುವಂತಹ ಎಲ್ಲ ನೋವುಗಳನ್ನು ಕೂಡ ಮರೆಸುತ್ತದೆ. ಹಾಗಾಗಿ ನೋವು ಈ ಕ್ಷಣಕ್ಕೆ ಬರಬಹುದು, ಕಷ್ಟಗಳು ಜೀವನದಲ್ಲಿ ಆ ಕ್ಷಣಕ್ಕೆ ಮಾತ್ರ ಬರಬಹುದು. ಆದರೆ ನಾವು ಕಷ್ಟಗಳನ್ನಾಗಲಿ ನೋವುಗಳನ್ನಾಗಲಿ ಮೆಟ್ಟಿ ನಿಂತಾಗ ಅದರಿಂದ ಮುಂದೆ ಬರುವಂತಹ ಸಂತೋಷವು ನಾವು ಹಿಂದೆ ಪಡೆದಿರುವಂತಹ ನೋವುಗಳನ್ನು ಮರೆಸುತ್ತದೆ. ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಹೋಗುತ್ತವೆ ಅಂದಾಗ ಭಯಪಡಬಾರದು. ಹಾಗೆಯೇ ಅವು ಹೋಗುವವರೆಗೂ ಶ್ರಮವಹಿಸಿದರೆ ಕಷ್ಟಗಳು ಮಾಯವಾಗುತ್ತವೆ. ಶ್ರಮ ವಹಿಸುವುದನ್ನು ನಾವು ಮೊದಲು ಕಲಿತುಕೊಳ್ಳಬೇಕು. ನೀವು ಭಯದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ನೀವು ವಿವೇಕದಿಂದ ಮಾಡುವ ಯಾವುದೇ ಕೆಲಸವಾದರೂ ಕೂಡ ಅದು ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತದೆ. ಅಂತಹ ಕೆಲಸಗಳನ್ನು ಮಾಡಿ. ನಾವು ಬಾಲ್ಯದಲ್ಲಿ ಕಲಿತಿರುವಂತಹ ಪಾಠಗಳನ್ನು ಮರೆಯಬಹುದೇನೋ, ಆದರೆ ಕೆಲವು ನಿಜ ಜೀವನದಲ್ಲಿ ಕಲಿತಿರುವಂತಹ ಪಾಠಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮರೆಯಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಪ್ರಪಂಚದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಕಲಿಸದೇ ಇರುವಂತಹ ಪಾಠವನ್ನು ನಮಗೆ ನಮ್ಮ ಬದುಕು ಎನ್ನುವುದು, ನಮ್ಮ ಅನುಭವ ಎನ್ನುವುದು ಕಲಿಸುತ್ತದೆ. ಹಾಗಾಗಿ ಅಂತಹ ಅನುಭವದಿಂದ ಜೀವನವನ್ನು ರೂಪಿಸಿಕೊಳ್ಳಿ. ಉಜ್ವಲವಾಗಿರುವಂತಹ ಜೀವನ ಶೈಲಿ ನಿಮ್ಮದಾಗಲಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಹಾಗೂ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಪ್ರತಿದಿನವೂ ಕೂಡ ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.